ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮುಂದಿರೋ ಆಸ್ಟ್ರಾನಮಿ ಬುಕ್ಸ್, ರಿಸರ್ಚ್ ಪೇಪರ್ಸ್ ಎಲ್ಲ ಇಟ್ಕೊಂಡು ಬಾಹ್ಯಾಕಾಶದ ಬಗ್ಗೆ ಅಂದ್ರೆ ಸ್ಪೇಸ್ ಬಗ್ಗೆ ಒಂದು ಆಳವಾದ ಚರ್ಚೆ ಮಾಡ್ತಾ ಇದ್ದೀವಿ. ಹೌದು, ಇದೊಂದು ಅದ್ಭುತವಾದ ವಿಷಯ. ಈ ಚರ್ಚೆ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಈ ದೊಡ್ಡ ಯೂನಿವರ್ಸ್ನಲ್ಲಿ ನಮ್ಮ ನಿಖರವಾದ ಅಡ್ರೆಸ್ ಏನು ಅಂತ ಹುಡುಕೋದು. ಖಂಡಿತ. ಒಂದ್ಸಲ ಯೋಚನೆ ಮಾಡಿ, ನಮ್ಮ ಸೋಲಾರ್ ಸಿಸ್ಟಮ್ ಕೇವಲ ಒಂದು ಚಿಕ್ಕ ಮನೆ ಆಗಿದ್ರೆ ನಮ್ಮ ಗ್ಯಾಲಕ್ಸಿ ಹೇಗಿರುತ್ತೆ ಗೊತ್ತಾ? ಒಂದು ದೊಡ್ಡ ಗದ್ದಲದ ಸಿಟಿ ಇದ್ದಾಗೆ. ಕರೆಕ್ಟ್. ಅಂದ್ರೆ ಭರ್ಜರಿ ಟ್ರಾಫಿಕ್ ಇರೋ ನಮ್ಮ ಬೆಂಗಳೂರು ಅಥವಾ ಮುಂಬೈ ಸಿಟಿ ತರಾನೇ ಅನ್ಕೊಳ್ಳಿ. ಹೌದು. ಆದ್ರೆ ಆ ದೊಡ್ಡ ಸಿಟಿಯಲ್ಲಿ ಕಾರು, ಬಸ್ಸುಗಳ ಬದಲು ಕೋಟ್ಯಾಂತರ ನಕ್ಷತ್ರಗಳು, ಗ್ರಹಗಳು, ಡಸ್ಟ್ ಮತ್ತೆ ಗ್ಯಾಸ್ ತುಂಬಿರುತ್ತೆ. ಬನ್ನಿ, ಈ ಮಾಹಿತಿಗಳನ್ನ ಬಿಡಿಸಿ ನೋಡಿ ನಮ್ಮ ಎಕ್ಸಾಕ್ಟ್ ಕಾಸ್ಮಿಕ್ ಅಡ್ರೆಸ್ ಹುಡುಕೋಣ. ವಾವ್, ಕೇಳಕ್ ರೋಮಾಂಚನ ಆಗುತ್ತೆ. ಸರಿ, ನಮ್ಮ ರಿಸರ್ಚ್ ಪ್ರಕಾರ ಈ ದೊಡ್ಡ ಸಿಟಿಯ ಹೆಸರು ಮಿಲ್ಕಿ ವೇ. ಓ, ಮಿಲ್ಕಿ ವೇ. ಹೌದು. ರಾತ್ರಿ ಕತ್ತಲಲ್ಲಿ ಆಕಾಶ ನೋಡಿದಾಗ ಒಂದು ಬಿಳಿ ಬಣ್ಣದ ಪಟ್ಟಿ ತರ ಕಾಣುತ್ತೆ ಅಲ್ವಾ? ನಮ್ಮ ಅಜ್ಜಿ ಇದಕ್ಕೆ ಆಕಾಶಗಂಗಾ ಅಂತ ಕರೀತಿದ್ರು. ನಿಜ. ಆದ್ರೆ ಇಷ್ಟೊಂದು ನಕ್ಷತ್ರಗಳಿರುವಾಗ ಅದು ಭೂಮಿಯಿಂದ ನೋಡಲು ಕೇವಲ ಒಂದು ನದಿಯ ಹಾಗೆ ಯಾಕೆ ಕಾಣುತ್ತೆ? ಒಳ್ಳೆ ಪ್ರಶ್ನೆ. ಯಾಕಂದ್ರೆ ನಮ್ಮ ಮಿಲ್ಕಿ ವೇಯ ಆಕಾರ ಒಂದು ದೊಡ್ಡ ಸ್ಪೈರಲ್, ಅಂದ್ರೆ ಒಂದು ದೈತ್ಯ ಜಿಲೇಬಿ ತರಹನಾ? ಹೌದು. ಅಥವಾ ನಾವು ದೀಪಾವಳಿಗೆ ಹಚ್ಚುವ ಸುರ್ಸುರ್ ಬತ್ತಿ, ಅದೇ ಚಕ್ರಿ ತರ ಇರುತ್ತೆ. ಓಹೋ. ವಿಶೇಷ ಏನಂದ್ರೆ ನಮ್ಮ ಸೋಲಾರ್ ಸಿಸ್ಟಮ್ ಆ ಚಕ್ರಿಯ ಮಧ್ಯದಲ್ಲಿ ಇಲ್ಲ. ಮತ್ತೆಲ್ಲಿದೆ? ಅದು ಹೊರಗಿನ ಒಂದು ಸ್ಪೈರಲ್ ಆರ್ಮ್ನಲ್ಲಿದೆ. ನಾವು ಆ ಚಕ್ರಿಯ ಮಧ್ಯಭಾಗದ ಕಡೆ ನೋಡಿದಾಗ ಕೋಟ್ಯಾಂತರ ನಕ್ಷತ್ರಗಳು ಒಂದರ ಹಿಂದೊಂದು ದಟ್ಟವಾಗಿ ಕಾಣುತ್ತವೆ. ಆ ದಟ್ಟವಾದ ಗುಂಪೆ ನಮ್ಗೆ ಆ ಬಿಳಿ ಪಟ್ಟಿ ಹಾಗೆ ಕಾಣದು ಅಲ್ವಾ? ಎಕ್ಸಾಕ್ಟ್ಲಿ. ಈಗ ಅರ್ಥ ಆಯ್ತು. ಇದು ಹೇಗಿದೆ ಅಂದ್ರೆ ದೀಪಾವಳಿ ಹಬ್ಬದಲ್ಲಿ ರಸ್ತೆಯ ಬದಿಯಲ್ಲಿ ನಿಂತು ಸರ್ಕಲ್ ಮಧ್ಯದಲ್ಲಿ ಹಾಚಿರೋ ಸಾವಿರಾರು ಲೈಟ್ಸ್ ಅನ್ನ ಒಟ್ಟಿಗೆ ನೋಡಿದ ಹಾಗೆ. ಸರಿಯಾದ ಹೋಲಿಕೆ. ಮುಂಚೆ ಮನುಷ್ಯರು ಈ ಮಿಲ್ಕಿ ವೇ ಮಾತ್ರ ಇಡೀ ಪ್ರಪಂಚ ಅನ್ಕೊಂಡಿದ್ರು. ಆದ್ರೆ ನಮ್ಮ ಪುಸ್ತಕಗಳ ಪ್ರಕಾರ ಯೂನಿವರ್ಸ್ನಲ್ಲಿ ಅಂತಹ ಬಿಲಿಯನ್ ಗಟ್ಲೆ ಗ್ಯಾಲಕ್ಸಿಗಳು ಇವೆ. ಅಬ್ಬಾ, ಬಿಲಿಯನ್ ಗಟ್ಲೆನಾ? ಹೌದು. ಯೂನಿವರ್ಸ್ ಅಂದ್ರೆ ಔಟರ್ ಸ್ಪೇಸ್, ಟೈಮ್, ಮ್ಯಾಟರ್ ಮತ್ತೆ ಎನರ್ಜಿ ಎಲ್ಲವೂ ಸೇರಿದ್ದು. ಹಾಗಾದ್ರೆ ಈ ಎಲ್ಲಾ ಗ್ಯಾಲಕ್ಸಿಗಳು ಜಿಲೇಬಿ ತರನೇ ಇರುತ್ತಾ? ಇಲ್ಲ. ನಮ್ಮಲ್ಲಿರೋ ಮಾಹಿತಿಯ ಪ್ರಕಾರ ಇವುಗಳನ್ನು 3 ಮುಖ್ಯ ಆಕಾರಗಳಲ್ಲಿ ವಿಂಗಡಿಸಬಹುದು. ಯಾವ್ಯಾವುದು? ಕೆಲವು ನಮ್ ಸಿಟಿ ತರ ಸ್ಪೈರಲ್ ಆಗಿರುತ್ತೆ. ಇನ್ನು ಕೆಲವು ಎಲಿಪ್ಟಿಕಲ್. ಎಲಿಪ್ಟಿಕಲ್ ಅಂದ್ರೆ ಮೊಟ್ಟೆಯ ಆಕಾರದಲ್ಲಿ ನುಣ್ಣಗೆ ಹೊಳೆಯುತ್ತಿರ್ತವೆ. ಓಕೆ. ಮತ್ತೆ ಕೆಲವು ಇರ್ರೆಗ್ಯುಲರ್ ಗ್ಯಾಲಕ್ಸೀಸ್. ಅಂದ್ರೆ ಹೋಳಿ ಹಬ್ಬದಲ್ಲಿ ಬಣ್ಣ ಎರ್ಚಿದಾಗ ಇರ್ರೆಗ್ಯುಲರ್ ಸ್ಪ್ಲಾಶಸ್ ಆಗತ್ತಲ್ವಾ, ಹಾಗೆ. ಒಂದು ನಿಮಿಷ, ಅವು ಯಾಕೆ ಇರ್ರೆಗ್ಯುಲರ್ ಆಗಿರುತ್ತೆ? ಅವು ಹುಟ್ಟುವಾಗಲೇ ಹಾಗೆ ಹುಟ್ಟಿದ್ವಾ ಅಥವಾ ಏನಾದ್ರೂ ಅಪಘಾತ ಆಯ್ತಾ? ಅದೇ ಇದರ ಕುತೂಹಲಕಾರಿ ವಿಷಯ. ಇರ್ರೆಗ್ಯುಲರ್ ಗ್ಯಾಲಕ್ಸಿಗಳು ಬಾಹ್ಯಾಕಾಶದಲ್ಲಿ ಆಗುವ ಟ್ರಾಫಿಕ್ ಅಪಘಾತಗಳ ಪರಿಣಾಮ. ಅಪಘಾತಗಳ? ಹೌದು. 2 ಬುಗುರಿಗಳು ವೇಗವಾಗಿ ತಿರುಗುತ್ತಾ ಒಂದಕ್ಕೊಂದು ಗುದ್ದುಕೊಂಡ್ರೆ ಏನಾಗತ್ತೆ ಊಹಿಸಿ. ಅವುಗಳ ಆಕಾರ ಕೆಟ್ಟೋಗುತ್ತೆ ಅಲ್ವಾ? ಕರೆಕ್ಟ್. ಅದೇ ರೀತಿ 2 ಗ್ಯಾಲಕ್ಸಿಗಳು ಗ್ರಾವಿಟಿಯಿಂದ ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಅವುಗಳ ನಕ್ಷತ್ರಗಳು ಚದುರಿ ಹೋಗಿ ಆ ಹೋಳಿ ಬಣ್ಣದ ಸ್ಪ್ಲಾಶಸ್ ತರದ ಆಕಾರ ಪಡಿತವೆ. ಬುಗುರಿ ಡಿಕ್ಕಿ ಹೊಡೆದ ಉದಾಹರಣೆ ಸಖತ್ತಾಗಿದೆ. ಈಗ ನಮ್ಮ ರಿಸರ್ಚ್ನ ಅತ್ಯಂತ ರೋಮಾಂಚಕಾರಿ ಭಾಗಕ್ಕೆ ಬರೋಣ. ಎಕ್ಸೋಪ್ಲಾನೆಟ್ಸ್. ಖಂಡಿತ. ನಮ್ಮ ಸನ್ನನ್ನ ಬಿಟ್ಟು ಬೇರೆ ನಕ್ಷತ್ರಗಳ ಸುತ್ತ ಸುತ್ತುವ ಗ್ರಹಗಳೇ ಎಕ್ಸೋಪ್ಲಾನೆಟ್ಸ್. ಹೌದು. ಆದ್ರೆ ನನ್ಗೊಂದು ಅನುಮಾನ. ನಕ್ಷತ್ರದ ಬೆಳಕು ಕಣ್ಣು ಕೋರೈಸುವಷ್ಟು ಇರುತ್ತೆ. ಅದರ ಪಕ್ಕದಲ್ಲಿರುವ ಒಂದು ಪುಟ್ಟ ಕಲ್ಲಿನ ಗ್ರಹವನ್ನ ಸ್ಪೇಸ್ ಟೆಲಿಸ್ಕೋಪ್ಸ್ ಹೇಗ್ ನೋಡ್ತವೆ? ಒಳ್ಳೆ ಪ್ರಶ್ನೆ. ಇದು ಪ್ರಖರವಾದ ಹ್ಯಾಲೋಜನ್ ಲೈಟ್ ಪಕ್ಕದಲ್ಲಿ ಕೂತಿರುವ ಸೊಳ್ಳೆಯನ್ನ ಹುಡುಕಿದಾಗೆ ಅಲ್ವಾ? ನಿಖರವಾದ ಹೋಲಿಕೆ. ವಿಜ್ಞಾನಿಗಳು ನೇರವಾಗಿ ಗ್ರಹವನ್ನ ಹುಡುಕೋದಿಲ್ಲ. ಮತ್ತೆ ಹೇಗೆ? ಬದಲಾಗಿ ನಕ್ಷತ್ರದ ಬೆಳಕನ್ನ ಗಮನಿಸ್ತಾರೆ. ಒಂದು ಎಕ್ಸೋಪ್ಲಾನೆಟ್ ತನ್ನ ನಕ್ಷತ್ರದ ಮುಂದೆ ಹಾದೋದಾಗ ಓಕೆ, ಅದು ನಕ್ಷತ್ರದ ಸ್ವಲ್ಪ ಬೆಳಕನ್ನು ತಡೆಯುತ್ತದೆ. ಆಗ ನಕ್ಷತ್ರದ ಪ್ರಖರತೆ ಸ್ವಲ್ಪ ಕಡಿಮೆ ಆಗುತ್ತೆ. ಅರ್ಥ ಆಯ್ತು. ಇದು ನಾವು ತೊಗುಲುಗೊಂಬೆಯ ಆಟ ಅಂದ್ರೆ ಶ್ಯಾಡೋ ಪಪ್ಪೆಟ್ಸ್ ನೋಡಿದ ಹಾಗೆ. ಎಕ್ಸಾಕ್ಟ್ಲಿ. ಆ ಸಣ್ಣ ಕತ್ತಲೆಯನ್ನು ಅಳೆದು ಅಲ್ಲಿ ಗ್ರಹ ಇದೆ ಅಂತ ಕಂಡಿಡಿತಾರೆ. ಎಂತ ಅದ್ಭುತವಾದ ಐಡಿಯಾ. ಮತ್ತೆ ನಮ್ಮ ನೋಟ್ಸ್ ಪ್ರಕಾರ ಅಲ್ಲಿ ಜೀವಿಗಳಿವೆಯಾ ಅಂತ ತಿಳಿಯಲು ಅಲ್ಲಿ ಲಿಕ್ವಿಡ್ ವಾಟರ್ ಇದೆಯಾ ಅಂತ ಹುಡುಕ್ತಾರಲ್ವಾ? ಹೌದು. ಜೀವ ಹುಡುಕುವ ಮೊದಲ ಹೆಜ್ಜೆ ಅದು. ಆದ್ರೆ ಬರೀ ನೆರಳು ನೋಡಿ ಅಲ್ಲಿ ನೀರಿದೆ ಅಂತ ಹೇಗೆ ಹೇಳಕ್ ಸಾಧ್ಯ?
ಅದು ಬೆಳಕಿನ ಮ್ಯಾಜಿಕ್ಕಿಂದ. ನಕ್ಷತ್ರದ ಬೆಳಕು ಆ ಎಕ್ಸೋಪ್ಲಾನೆಟ್ನ ವಾತಾವರಣದ ಅಂದ್ರೆ ಅಟ್ಮಾಸ್ಫಿಯರ್ ಮೂಲಕ ಹಾದುಬರುವಾಗ ಅಲ್ಲಿರುವ ಅನಿಲಗಳು ಫಿಲ್ಟರ್ ತರಹ ಕೆಲಸ ಮಾಡ್ತವೆ. ನೀರಿನ ಆವಿ ಅಂದ್ರೆ ವಾಟರ್ ವೇಪರ್ ಇದ್ರೆ ಓಕೆ. ಅದು ಕೆಲವು ನಿರ್ದಿಷ್ಟ ಬಣ್ಣದ ಬೆಳಕನ್ನ ಹೀರಿಕೊಳ್ಳುತ್ತೆ. ಓ ವಾವ್. ವಿಜ್ಞಾನಿಗಳು ಆ ಬೆಳಕನ್ನ ಕಾಮನಬಿಲ್ಲು ತರಹ ವಿಭಜಿಸಿ ಯಾವ ಬಣ್ಣ ನಾಪತ್ತೆಯಾಗಿದೆ ಅಂತ. ಕಂಪ್ಯೂಟರ್ನಲ್ಲಿ ಬಾರ್ಕೋಡ್ ತರ ಓದ್ತಾರಲ್ವಾ? ಹೌದು, ಸರಿಯಾಗಿ ಹೇಳಿದ್ರಿ. ಆಗ ಅಲ್ಲಿ ನೀರಿದೆ ಅಂತ ಗೊತ್ತಾಗುತ್ತೆ. ರಹ ಓದೋದು ವಿಜ್ಞಾನ ನಿಜಕ್ಕೂ ಮ್ಯಾಜಿಕ್. ಖಂಡಿತ. ಸರಿ, ಈ ಎಲ್ಲಾ ಪುಸ್ತಕಗಳ ಮಾಹಿತಿಯ ಆಧಾರದ ಮೇಲೆ ನಮ್ಮ ಪೂರ್ತಿ ಕಾಸ್ಮಿಕ್ ಅಡ್ರೆಸ್ ಅನ್ನ ಹೀಗೆ ಬರಿಬೋದು. ಹೇಳಿ. ಭೂಮಿ ಅಂದ್ರೆ ಅರ್ತ್, ನಮ್ಮ ಮನೆ, ಅದು ಸೋಲಾರ್ ಸಿಸ್ಟಮ್ನಲ್ಲಿದೆ. ಹಾ. ಸೋಲಾರ್ ಸಿಸ್ಟಮ್ ನಮ್ಮ ದೊಡ್ಡ ಸಿಟಿಯಾದ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿದೆ. ಕರೆಕ್ಟ್. ಮತ್ತೆ ಮಿಲ್ಕಿ ವೇ ಬಿಲಿಯನ್ ಗಟ್ಲೆ ಗ್ಯಾಲಕ್ಸಿಗಳಿರುವ ಯೂನಿವರ್ಸ್ನಲ್ಲಿದೆ. ಪರ್ಫೆಕ್ಟ್. ನಾವು ರಾತ್ರಿ ಆಕಾಶದಲ್ಲಿ ನೋಡುವ ಪ್ರತಿಯೊಂದು ನಕ್ಷತ್ರವೂ ನಮ್ಮ ಮಿಲ್ಕಿ ವೇಗೆ ಸೇರಿದ್ದು. ಹೌದು. ಮತ್ತೆ ಬಹುತೇಕ ಎಲ್ಲದಕ್ಕೂ ತನ್ನದೇ ಆದ ಎಕ್ಸೋಪ್ಲಾನೆಟ್ಸ್ ಇರ್ಬೋದು. ಶುರುವಿನಲ್ಲಿ ನಾವು ನಮ್ಮ ಸೋಲಾರ್ ಸಿಸ್ಟಮ್ ಅನ್ನ ಒಂದು ಚಿಟ್ಟ ಮನೆ ಅನ್ಕೊಂಡ್ವಿ. ಆದ್ರೆ ಆಕಾಶದಲ್ಲಿ ಮಿನುಗುವ ಪ್ರತಿಯೊಂದು ನಕ್ಷತ್ರಕ್ಕೂ ತನ್ನದೇ ಆದ ಗ್ರಹಗಳಿದ್ರೆ ಇನ್ನು ಎಷ್ಟೊಂದು ಗ್ರಹಗಳಲ್ಲಿ ನೀರು ಗಾಳಿ ಇರ್ಬೋದು ಅಲ್ವಾ? ನಿಜ, ಊಹಿಸಲು ಅಸಾಧ್ಯ. ನಮ್ಮ ಕಡೆ ಕೈಬೀಸುವ ಬೇರೆ ಜೀವಿಗಳು ಅಲ್ಲಿರ್ಬೋದಾ? ಎಷ್ಟೊಂದು ಹೊಸ ಜಗತ್ತುಗಳು ಬಾಹ್ಯಾಕಾಶದಲ್ಲಿ ಕಾಯ್ತಿರ್ಬೋದು. ಮುಂದಿನ ಬಾರಿ ರಾತ್ರಿ ಆಕಾಶ ನೋಡುವಾಗ ಈ ರೋಮಾಂಚಕಾರಿ ಪ್ರಶ್ನೆ ನಿಮ್ಮ ಜೊತೆ ಇರ್ಲಿ.